ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ವರಮಹಾಲಕ್ಷ್ಮಿ ಹತ್ರ ಬಂತಲ್ವಾ, ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕಳ್ಸೋಕ್ಕೆ ಯಾವ ರೀತಿ ಸ್ಯಾರಿ ಉಡಿಸ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ನೋಡಿ, ನಾನು ಇವಾಗ ಈ ಥರ ಸೀರೆ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಈ ಥರ ಸೀರೆಗಳನ್ನೇ ತೊಗೊಳ್ಳಿ, ಯಾಕೆಂದರೆ ಬಾರ್ಡ್ರ್ ಸೀರೆ ತೊಗೊಂಡ್ರೆ ಉಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ದೇವರಿಗೂ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಈಗ ಅದನ್ನು ಒಂದು ಸೀರೆಯಲ್ಲಿ ಹಾಫ್ ಸೀರೆ ಥರ ಮಾಡ್ಕೊಬೇಕು. ಎರಡು ಸೈಡು ಸೇರಿಸಿ ಹಿಂಗೆ ಫೋಲ್ಡ್ ಮಾಡ್ಕೊಬೇಕು. ಹಂಗೆ ಫೋಲ್ಡ್ ಮಾಡಿ ನಿಮಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ, ಸ್ಟಾರ್ಟಿಂಗ್ ಉಡ್ಸೋರಿಗೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಸೊ ಹಾಗಾಗಿ ಅಲ್ಲಲ್ಲಿ ಸೊ ಒಂದೊಂದು ಸೇಫ್ಟಿ ಪಿನ್ನ ಹಾಕೊಂಡ್ರೆ ಆ ಕಡೆ ಈ ಕಡೆ ಜರ್ಗಡಲ್ಲ, ಉಡ್ಸೋಕ್ಕೂ ತುಂಬ ಈಸಿ ಆಗುತ್ತೆ. ಮತ್ತು ನಾವು ನೆರಿಗೆ ಮಾಡಿದಾಗ ಮೇಲೆ ಕೆಳಗೆ ಆಗಲ್ಲ, ಹೀಗೇ ಉದ್ದಕ್ಕೂ ಆ ಥರ ಪಿನ್ ಹಾಕ್ಕೊತ ಬರಬೇಕು. ನೆಕ್ಸ್ಟ್ ಈಗ ಕೊನೆವರೆಗೂ ಇದೇ ಥರ ಪಿನ್ ಮಾಡಿ ಲಾಸ್ಟ್ ನೆರಿಗೆಗೂ ಸಹ ಅಲ್ಲಿಗೂ ಎಂಡಲ್ಲಿ ಪಿನ್ನ ಹಾಕ್ಕೋಬೇಕು. ನೆಕ್ಸ್ಟ್ ಈಗ ನೆರಿಗೆ ಮಾಡ್ಕೊಳ್ಳೋಣ. ನೋಡಿ, ಸೆರಗಿಂದ ಒಂದು ಸ್ವಲ್ಪ ದೂರ ಬಿಟ್ಬಿಟ್ಟು ನೆಕ್ಸ್ಟ್ ಈ ಥರ ಕರೆಕ್ಟಾಗಿ ಸಮವಾಗಿ ನೆರಿಗೆಗಳನ್ನ ಮಾಡ್ಕೊಬೇಕು. ಸೆರಗು ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಬಿಡ್ಕೊಬೇಕು, ಸ್ವಲ್ಪ ಉದ್ದನೇ ಬಿಡ್ಕೊಂಡು ಈ ಥರ ಫುಲ್ಲು ನೆರಿಗೆನ ಮಾಡ್ಕೊಬೇಕು. ನೋಡಿ, ನೆರಿಗೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಗೆ ಎರಡು ಬಟ್ಟೆ ಕ್ಲಿಪ್ನ ಹಾಕಬೇಕು. ಬಟ್ಟೆ ಕ್ಲಿಪ್ನ ಹಾಕಿದ್ರೆ ಸ್ವಲ್ಪ ಗಟ್ಟಿಗಿರುತ್ತೆ. ಆಮೇಲೆ ನೆಕ್ಸ್ಟ್ ಬಟ್ಟೆ ಕ್ಲಿಪ್ ಹಾಕ್ಕೊಂಬಿಟ್ಟು ಕೆಳಗಡೆ ಹಾಸ್ಕೊಂಡು ನೆಕ್ಸ್ಟು ನೋಡಿ ಅದು ಬಟ್ಟೆ ಕ್ಲಿಪ್ನ ತೆಗೆದುಬಿಟ್ಟು ಇದನ್ನು ನೆರಿಗೆಗಳನ್ನ ಚೆನ್ನಾಗಿ ಒಂದೊಂದು ಕಾಲು ಇಂಚಷ್ಟು ಗ್ಯಾಪ್ ಥರ ಮಾಡಿಬಿಟ್ಟು ಅಲ್ಲಲ್ಲಿ ಒಂದು 2-3 ಸೇಫ್ಟಿ ಪಿನ್ಗಳನ್ನ ಹಾಕ್ಕೊತ ಬರಬೇಕು. ನೋಡಿ, ಈ ಥರ ಎಲ್ಲ ಸೇಫ್ಟಿ ಪಿನ್ಗಳನ್ನ ಹಾಕ್ಕೊತ ಬರಬೇಕು. ನೆಕ್ಸ್ಟ್ ಅದು ಸೇಫ್ಟಿ ಪಿನ್ ಹಾಕಾದ್ಮೇಲೆ ಈ ಕಡೆ ಕೆಳಗಡೆ ಸೈಡು ಬಾರ್ಡ್ರುಗಳನ್ನ ಈ ಥರ ಸಮವಾಗಿ ಮಾಡ್ಕೊತ ಬರಬೇಕು. ನೆಕ್ಸ್ಟ್ ಅಲ್ಲಿ ಉಡಿಸ್ದಾಗ ಮಾಡ್ಬೋದು, ಇಲ್ಲೊಂದು ಸಲ ಮಾಡಿಕೊಂಡ್ರೆ ಅಲ್ಲಿ ಈಸಿ ಆಗುತ್ತೆ. ನೆಕ್ಸ್ಟ್ ಈ ಥರ ಎಲ್ಲ ಫುಲ್ಲು ಒಂದೇ ಸಮನೆ ನೋಡಿ ಮಾಡ್ಕೊತ ಬರಬೇಕು. ಒಂದನ್ನು ಬಿಡಬಾರ್ದು, ಎಲ್ಲ ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಅದೆಲ್ಲ ಆದಮೇಲೆ ನೆಕ್ಸ್ಟ್ ಅದು ಪಿನ್ ಹಾಕಿದ್ವಲ್ಲ ಆ ಜಾಗಕ್ಕೆ ಪಿನ್ ಒಳಗಡೆ ಹೋಗೋ ಥರ ಮಾಡಿಬಿಟ್ಟು ಒಂದು ದಾರ ತಗೊಂಡು, ನಾನು ಹಸಿ ನೂಲಲ್ಲೇ ಕಟ್ಟೋದು, ಹಸಿ ನೂಲನ್ನ ತಗೊಂಡು ಅದರೊಳಗಡೆ ಹಾಕಿ ಅದು ಬಿದ್ದೋಗಬಾರ್ದು ಅನ್ನೋ, ನಿಮಗೆ ಉಡ್ಸೋಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾಯಿದ್ದೀನಿ. ಅಲ್ಲಲ್ಲಿ ಇನ್ನೊಂದೊಂದು ಸೇಫ್ಟಿ ಪಿನ್ ದಾರ ಒಳಗೆ ಹಾಕ್ಬಿಟ್ಟು ಸೇಫ್ಟಿ ಪಿನ್ನ ಎಂಡ್ ಮಾಡಬೇಕು. ನೆಕ್ಸ್ಟ್ ಈ ಕಡೆ ಸೆರಗನ್ನ ಪಿನ್ ಮಾಡಬೇಕು. ನೋಡಿ, ಸೆರಗನ್ನ ಈ ಥರ ಫುಲ್ ಸೆರಗೆ ತೊಗೊಂಬಿಟ್ಟು, ಏಕೆಂದರೆ ಅಲ್ಲಿ ಹಾಫ್ ತೊಗೊಂಡಿದ್ವಲ್ಲ ಅಲ್ಲಿ ನೆರಿಗೆ ಮಾಡ್ಬೇಕಾರೆ ಇಲ್ಲಿ ಫುಲ್ ತೊಗೊಂಡು ನೋಡಿ ಆ ಕಡೆ ಬಾರ್ಡ್ರು ಈ ಕಡೆ ಬಾರ್ಡ್ರು ಒಂದೇ ಥರ ಬರಬೇಕು. ಅಂದರೆ ನಾವು ಉಡ್ಕೋಬೇಕಾದ್ರೆ ಒಂದು ಕಡೆ ಬಾರ್ಡ್ರು ಮಡಚಿ ಉಡ್ಕೊತೀವಿ, ಒಂದು ಕಡೆ ಬಾರ್ಡ್ರು ಚೆನ್ನಾಗಿ ಈ ಥರ ಸ್ಟ್ರೈಟಾಗಿ ಉಡ್ಕೊತೀವಿ. ಆದರೆ ಇಲ್ಲಿ ಎರಡೂ ಸ್ಟ್ರೈಟಾಗಿ ಬಾರ್ಡ್ರನ್ನ ಮಾಡ್ಕೊಬೇಕು. ಈ ಥರ ಸ್ಟ್ರೈಟ್ ಮಾಡಿಕೊಂಡು ಅಲ್ಲಲ್ಲಿ ಒಂದು ಸ್ವಲ್ಪ ದೂರಕ್ಕೆ ಈ ಥರ ಜೋಡಿಸ್ಕೊಂಡು ಪಿನ್ ಹಾಕ್ಕೊಬೇಕು. ಒಂದಷ್ಟು ದೂರ ಪಿನ್ ಹಾಕ್ಕೊಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು 1-1.5 ಮಾರ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ. ಅಲ್ಲಿ ಸ್ವಲ್ಪ ಗಂಟಾದಂಗೆ ಆಗ್ತಿತ್ತು, ಏಕೆಂದರೆ ಅಲ್ಲಿ ಹಾಫ್ ತೊಗೊಂಡಿದ್ವಲ್ಲ ಹಾಗಾಗಿ. ಸೊ ಅದೆಲ್ಲ ಮಾಡಿ ಎತ್ತಿಟ್ಕೊಂಡು ಈ ಕಡೆ ನಾನು ನೋಡಿ ಒಂದು ಸ್ಟೂಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಹಾಸಿ ಆಮೇಲೆ ಒಂದು ತಟ್ಟೆಗೆ ಅಕ್ಕಿ ಇಟ್ಟು ಒಂದು ಕೊಡಪಾನ ತೊಗೊಂಡಿದ್ದೀನಿ, ಒಂದು ದೊಡ್ಡ ಕೊಡಪಾನ ತೊಗೊಂಡು ಅದಕ್ಕೂ ಅಕ್ಕಿ ತುಂಬಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡಬಲ್ ಶೇಡೆಡ್ ಟೇಪ್ ತೊಗೊಂಡು ನೋಡಿ ಈ ಥರ ಒಂದು 4 ಮೂಲೆಗೂ ಈ ಥರ ಅಂಟಿಸ್ತೀನಿ. ಯಾಕೆ ಅಂದರೆ ನೆಕ್ಸ್ಟ್ ಅದ್ರ ಮೇಲೆ ಕಳಸ ಇಟ್ಟಾಗ ಅದು ಸ್ಟಿಫಾಗಿ ಕೂರಲಿ, ಅಲ್ಗಾಡಬಾರ್ದು ಅಂತ. ನೆಕ್ಸ್ಟ್ ನೋಡಿ, ಈಗ ಸೀರೆನ ಆ ಥರ ಫೋಲ್ಡ್ ಮಾಡಿದ್ವಲ್ಲ ಅದನ್ನು ಪಾನದ ಕಂಠಕ್ಕೆ ಟೈಟಾಗಿ ಕಟ್ಕೊಬೇಕು. ಆದಷ್ಟು ಟೈಟಾಗಿ ಕಟ್ಟಿ, ಅದಕ್ಕೋಸ್ಕರನೇ ನಾನು ಹಸಿ ನೂಲನ್ನ ತೊಗೊಂಡಿದ್ದೀನಿ. ಅದನ್ನು ಕಟ್ಟಾದಮೇಲೆ ನೋಡಿ ನೆರಿಗೆನ ಸರಿ ಮಾಡ್ಕೊತಾ ಬರಬೇಕು. ನೋಡಿ, ಒಂದೂ ಬಿಡ್ದಂಗೆ ನೆರಿಗೆ ಸರಿ ಮಾಡಿ. ನೋಡಿ, ಇವಾಗ ಅದ್ರ ಮೇಲೆ ನಾನೀಗ ಕಳಶ ಇಡ್ತಾಯಿದ್ದೀನಿ. ಅದನ್ನು ನೋಡಿ ಸ್ಟಫಾಗಿ ಕೂರಲಿ ಅಂತ ಆ ಥರ ಪ್ರೆಸ್ ಮಾಡಿದ್ರೆ ನೀವು ತೆಗೆದ್ರೂ ಬರಲ್ಲ. ನೆಕ್ಸ್ಟ್ ಅದು ಕೂರಿಸಿದ್ಮೇಲೆ ನಾನು ಆ ಕೋಲ್ ಕಟ್ಟಿರೋದು ಯಾಕಪ್ಪ ಅಂದರೆ ನೋಡಿ ಸೀರೆ ಉಡಿಸ್ದಾಗ ಈ ಥರ ನೀಟಾಗಿ ಕಾಣಲಿ ಅಂತ ನಾನು ಆ ಥರ ಇದು ಮಾಡಿರೋದು. ನೋಡಿ, ಈಗ ಸೀರೆನ ನೋಡಿ ನೆರಿಗೆ ಆ ಕಡೆಯಿಂದ ಸೆರಗನ್ನ ತಗೊಬಂದು ಈ ಕಡೆ ಮಾಡಿ ಅದನ್ನು ಫೋಲ್ಡ್ ಥರ ಮಾಡಿ ನೋಡಿ ಮುಂದೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ಥರ ಬರೋಕ್ಕೋಸ್ಕರ ಆ ಥರ ಸೆರಗನ್ನ ಪಿನ್ ಮಾಡ್ಕೊಂಡಿದ್ದು. ಅಂದರೆ ಸೀರೆನ ಹೇಗೆ ಆಫ್ ಮಾಡಿ ನೆರಿಗೆ ಮಾಡ್ಕೊಂಡಿದ್ದೀವೋ ಅದೇ ಥರ ನಾವು ಸೆರಗನ್ನು ಮಾಡ್ಕೊಂಡಿದ್ದೆ ಈ ಥರ ನೀಟಾಗಿ ಬರ್ತಾ ಇರಲಿಲ್ಲ, ಎರಡೂ ಕಡೆನೂ ಬಾರ್ಡ್ರು ಕಾಣಿಸ್ತಾ ಇರಲಿಲ್ಲ. ಸೊ ಈಗ ಅದೆಲ್ಲ ಆದಮೇಲೆ ನೋಡಿ ಸೆಂಟ್ರಿಗೆ ಕರೆಕ್ಟಾಗಿ ಸೊಂಟದ ಪಟ್ಟಿನ ಕಟ್ಕೊತಾ ಇದ್ದೀನಿ. ಸೊಂಟದ ಪಟ್ಟಿ ಕಟ್ಕೊಂಡಾಯಿತು. ನಾನು ವೀಡಿಯೋ ಹಾಕ್ತಿದ್ದೆ
ಆಗ್ತಿದೆ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಅದು ನೋಡಿದ್ರೆ ವೀಡಿಯೋನೇ ಆಗಿರಲಿಲ್ಲ. ಕಾಯಿ ಇಟ್ಟು ದೇವ್ರ ಮುಖ ಎಲ್ಲ ಇಟ್ಟಿದ್ದು ಹಾಗೇ ಇರಲಿ. ನಾನು ಆಗ್ತಿದೆ ಅಂದ್ಕೊಂಡಿದ್ದೆ, ಹಾಗೇ ಇರಲಿಲ್ಲ. ನೋಡಿ ಇವಾಗ ಸರ ಎಲ್ಲ ಹಾಕಿ ಜಡೆನೂ ಕೂಡ ಹಾಕಿದ್ದೀನಿ. ಈ ವಿಡಿಯೋನ ಒಬ್ಬರು ನನಗೆ ಮೆಸೇಜ್ ಮಾಡಿದರು, ವರಮಹಾಲಕ್ಷ್ಮಿಗೆ ಸೀರೆ ಯಾವ ಥರ ಉಡ್ಸೋದು ಅಂತ ಒಂದು ವಿಡಿಯೋ ಮಾಡಾಕಿ ಅಂತ. ಅವರಿಗೋಸ್ಕರ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಮುಂದೆ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ನೀವು ತಿಳಿಸಿ. ಆ ಥರ ವಿಡಿಯೋ ಮಾಡೋಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.